ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿಬಿಟ್ಟಿತ್ತು ಕರೆಕ್ಟಾಗಿ ವ್ಲಾಗ್ ಎಲ್ಲ ಮಾಡಿ, ಅಂದರೆ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸುತ್ತೆ. ಕಂಟಿನ್ಯೂಯಸ್ ಆಗಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟಿದೆ ಅಂತಲೇ ಹೇಳ್ತೀನಿ. ಸಾಧ್ಯವಾದಷ್ಟು ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ಗುರುವಾರ ದಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ಸಂಜೆ 5 ಗಂಟೆ ಆಗಿದೆ. ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಪೂಜೆನ ಮಾಡೋಕ್ಕೆ ಆಗಿಲ್ಲ. ಸೊ ಸಂಜೆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಸ್ವಲ್ಪ ಒಂದಿಷ್ಟು ಹೂವೆಲ್ಲ ಬಿಟ್ಟಿತ್ತು, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಹಿಂದ್ಗಡೆ ಎಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿದೆ. ಆವಾಗ ಈ ಹೂವಿನ ಗಿಡನೆಲ್ಲ ತೆಗೆದಾಕ್ಬಿಟ್ಟಿದೆ, ಸ್ವಲ್ಪ ಹೂವೆಲ್ಲ ಬಿಡಿಸಿಟ್ಕೊಂಡಿದೆ. ಸೊ ಪೂಜೆಗೆ ಇವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕಟ್ತಾ ಇದ್ದೀನಿ. ಸೊ ಹಂಗೆ ವೀಡಿಯೋನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ವೀಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇವತ್ತಿನ ವೀಡಿಯೋ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಕರೆಂಟ್ ಬೇರೆ ಇಲ್ಲ, ಸೊ ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಹೂನೆಲ್ಲ ಕಟ್ಕೊತಾ ಇದ್ದೀನಿ. ಸೊ ಗುರುವಾರ ಆಗಿರೋದ್ರಿಂದ ಅವಾಗಲೇ ಹೇಳ್ದಂಗೆ ಪೂಜೆನ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಹೂವು ಕೂಡ ಎಲ್ಲನೂ ಕಟ್ಟಿ ರೆಡಿ ಮಾಡಿ ಇವಾಗ ರಾಘವೇಂದ್ರ ಸ್ವಾಮಿ ಫೋಟೋದಕ್ಕೂ ಕೂಡ ಹಾಕಿದ್ದಾಯಿತು. ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪೂಜೆಯೆಲ್ಲ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ, ಅಂದರೆ ಶುಕ್ರವಾರ ದಿನ ಬೆಳಿಗ್ಗೆನ ವೀಡಿಯೋ. ಬೆಳಿಗ್ಗೆ ಬೇಗ ಎದ್ದಿದ್ದೆ. ಸೊ 5:45ಗೆಲ್ಲ ಎದ್ದೇಳ್ತೀನಿ ಇವಾಗ. ಒಂದು ಸ್ವಲ್ಪ ಬೇಗ ಎದ್ದೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಫಸ್ಟು ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ನಾನು ರೋಟೀನ್ ಕೆಲಸ ಏನಿರುತ್ತೆ ನೋಡಿ, ರಂಗೋಲಿ ಬಿಡಿಸೋದು, ಆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಈಚೆಗೆ ಬಂದೆ. ಅಷ್ಟೊಂದೇನು ಇನ್ನೂ ಬೆಳಕು ಆಗಿರಲಿಲ್ಲ. ಸ್ವಲ್ಪ ಟೈಮ್ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅದಾದಮೇಲೆ ಇವಾಗ ರಂಗೋಲಿನೂ ಕೂಡ ಬಿಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಕೆಲವೊಂದು ಸತಿ ತುಂಬ ಜನ ಎದ್ದಿರ್ತಾರೆ ಬೆಳಗಿನ ಟೈಮು, ಬಟ್ ಕೆಲವೊಂದು ಸತಿ ಯಾರು ಕೂಡ ಎದ್ದಿರಲ್ಲ. ವಾಕ್ ಎಲ್ಲ ಮಾಡ್ತಾರೆ ನಮ್ಮ ಮನೆ ಹತ್ರ. ಸೊ ಅವರು ಬೇಗ ಎದ್ದೇಳಿರ್ತಾರೆ. ಇವಾಗ ಒಂದು ಸ್ವಲ್ಪ ಚಳಿ ಆಗಿರೋದ್ರಿಂದ ಮೇ ಬಿ ಇವತ್ತು ಎದ್ದಿರಲಿಲ್ಲ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಕೂಡ ಬೆಳಗ್ಗೆ ಬೇಗ ಎದ್ದಿದ್ದೆ ಅಲ್ವಾ. ಎದ್ಬಿಟ್ಟು ನಾನು ಕೂಡ ಮಾಮೂಲಿ ನನ್ನ ರೋಟೀನ್ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಇವಾಗ ರಂಗೋಲಿ ಡಿಸೈನು ಕೂಡ ಬಿಡಿಸ್ತಾ ಇದ್ದೀನಿ. ಸೊ ರಂಗೋಲಿ ಡಿಸೈನ್ ಹಂಗೆ ಒಂದು ಕ್ಲಿಪ್ಪಿಂಗ್ನ ನೋಡ್ಕೊಂಡು ಬನ್ನಿ. ಸೊ ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ವೀಡಿಯೋನ ನೋಡಿ. ಓಕೆನಾ? ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಸೊ ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತಲೂ ಕೂಡ ಕೇಳ್ಕೊತೀನಿ. ಸೊ ಕಂಪ್ಲೀಟಾಗಿ ರಂಗೋಲಿ ಡಿಸೈನ್ನ ನೋಡಿಕೊಂಡು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.
ರಂಗೋಲಿ ಎಲ್ಲ ಬಿಡಿಸಿದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಸೊ ಫ್ರೆಶ್ ಅಪ್ ಎಲ್ಲ ಆಗಿದ್ದು ಬಂದು ಬಿಸಿನೀರೆಲ್ಲ ಇಟ್ಕೊಬೇಕು, ಗಂಜಿ ಎಲ್ಲ ಮಾಡಬೇಕು. ಹಾಗೆ ಇವತ್ತಿನ ತಿಂಡಿನ ನೆನ್ನೆನೇ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಇವತ್ತು ದೋಸೆನ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆಗೂ ಕೂಡ ರುಬ್ಬಿಟ್ಟಿದ್ದೆ. ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ತೊಗೊಂಡು ಬಂದಿದ್ದರು, ಜಮೀನಲ್ಲಿ ಹಾಕಿದ್ವಿ ಅಂತ ಅಂದ್ಬಿಟ್ಟು ಅದ್ರದ್ದು ಗೊಜ್ಜು ಅಥವಾ ಪಲ್ಯ ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನೈಟ್ ಸ್ವಲ್ಪ ಸಾಂಬಾರಿತ್ತು ಅಲ್ವಾ, ಮರ್ತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ನಾನು ಅಡುಗೆ ಮನೆಗೆ ಬಂದ ತಕ್ಷಣ ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಬಿಡ್ತೀನಿ. ನಾನು ಪಾತ್ರೆಗಳೆಲ್ಲ ನೈಟೇ ವಾಶ್ ಮಾಡಿ ಎತ್ತಿಟ್ಟಿರೋದ್ರಿಂದ ಅದನ್ನೆಲ್ಲ ಕಿಚನಲ್ಲಿ ತೊಗೊಂಡು ಬಂದು ಇಟ್ಬಿಟ್ಟಿರ್ತೀನಿ. ಅದ್ರ ಜಾಗಕ್ಕೆ ಎತ್ತಿಟ್ಟಿರಲ್ಲ ನೈಟು. ಸೊ ಹಾಗಾಗಿ ಬೆಳಗ್ಗೆ ಬಂದ ತಕ್ಷಣ ನಾನು ಅದ್ರ ಜಾಗಕ್ಕೆ ಆ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಗಂಜಿ ಕಾಯಿಸೋದಕ್ಕೂ ಕೂಡ ಇಟ್ಕೊಂಡಿದ್ದೆ. ಬಿಸಿನೀರೆಲ್ಲ ಕಾಯಿಸಿ ಎತ್ತಿಟ್ಟಿದ್ದೆ. ಬಿಸಿನೀರೆಲ್ಲ ಕುಡಿಬೇಕಲ್ವ, ಬಂದ ತಕ್ಷಣ ಬಿಸಿನೀರು ಕೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಬಿಸಿನೀರೆಲ್ಲ ಕುಡಿಯೋದ್ರಿಂದ ಫಸ್ಟು ಬಿಸಿನೀರನ್ನ ಕಾಯಿಸಿ ಎತ್ತಿಟ್ಬಿಟ್ಟಿರ್ತೀನಿ. ಅದಾದಮೇಲೆ ಇವಾಗ ಗಂಜಿನೂ ಕೂಡ ಮಾಡ್ತೀನಿ. ಮತ್ತು ದೋಸೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿತ್ತು ಅಂತಲೇ ಹೇಳ್ಬೋದು. ಇವಾಗ ಅಲ್ಲಿಗೆ ಸ್ವಲ್ಪ ಸಾಲ್ಟ್ ಎಲ್ಲ ಏನೋ ಹಾಕಿರಲಿಲ್ಲ ನಾನು. ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಟೋಣ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ರೆ ನಾನು ಕುಂಬಳಕಾಯಿನ ಗೊಜ್ಜೆಲ್ಲ ಮಾಡಬೇಕು ಅಂತ ಅಂದೆ ಅಲ್ವಾ, ಅದನ್ನು ಕೂಡ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡಿರ್ತೀನಿ. ಅದನ್ನು ತೊಗೊಬಂದು ಈಚೆ ಇಟ್ಟರೆ ನನಗೆ ಟೈಮ್ ಸರಿ ಆಗುತ್ತೆ. ಅಂದರೆ ನಾನು ಬಿಸಿನೀರು ಕುಡಿದು ಗಂಜಿ ಕುಡಿದು ಸೊ ಈ 2 ಟೈಮ್ ಮುಗಿಯೋದು ಅಷ್ಟರಲ್ಲಿ ನಂದು ಅದು ಕೂಡ ರೆಡಿಯಾಗಿರುತ್ತೆ. ಆವಾಗ ನಾನು ತಕ್ಷಣ ಬಂದು ತಿಂಡಿನೂ ಕೂಡ ಮಾಡ್ಕೊಬೋದು ಅಲ್ವಾ. ಸ್ವಲ್ಪ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಕೆಲಸನ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ರಿಸ್ಕ್ ಆಗೋಲ್ಲ. ನಾನು ತುಂಬ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ನೀವು ಪ್ಲ್ಯಾನ್ನ ಮಾಡ್ಕೊಳ್ಳಿ. ಅಂದರೆ ನಾಳೆ ಬೆಳಗ್ಗೆ ತಿಂಡಿ ಏನು ಮಾಡೋದು ಅದಕ್ಕೂ ಕೂಡ ನೈಟೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು, ಎಕ್ಸೆಟ್ರಾ ಥಿಂಗ್ಸ್. ಸೊ ಯೋಚನೆ ಮಾಡಿ ಮಾಡೋದ್ರಿಂದ ನಮಗೆ ತೊಂದರೆ ಆಗೋದಿಲ್ಲ. ಹಾಗಾಗಿ ಈ ಥರ ಶೇರ್ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ಇವಾಗ ನಾನು ಡಿಟಾಕ್ ಡ್ರಿಂಕ್ಸ್ನ ಕುಡಿತಿದ್ದೀನಿ ಅಂತ ಒಂದು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ, ನೆಲ್ಲಿಕಾಯಿ ಜ್ಯೂಸ್ ಕುಡಿತಿದ್ದೀನಿ ಅಂತ. ಅದನ್ನು ಕೂಡ ಕುಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ನೀರಿಗೆ 1-2 ನೆಲ್ಲಿಕಾಯಿ ಪೀಸಸ್ನ ಅಂದರೆ ಜ್ಯೂಸ್ ಕ್ಯೂಬ್ ಏನು ಮಾಡಿ ಇಟ್ಕೊಂಡಿದ್ದೆ ನೋಡಿ ನಾನು, ಐಸ್ ಕ್ಯೂಬು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಮತ್ತೆ ಸಂಜೆ 4:15 ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಎಂಡ್ ಮಾಡಿದ್ದು, ಅವಾಗಿಂದನೂ ಕೂಡ ಯಾವುದೇ ರೀತಿ ವೀಡಿಯೋಸ್ ನಾನು ಮಾಡಿಕೊಂಡೇ ಇಲ್ಲ. ಬೆಳಗ್ಗೆಯಿಂದ ನಾರ್ಮಲ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ಒಂದು ರೌಂಡ್ ನಿದ್ದೆ ಮಾಡಿದ್ದೀನಿ. ಊಟ ಆದಮೇಲೆ ಹೋಗಿ ಮಲ್ಕೊಂಡಿದ್ದು. ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಯಾವ ಥರ ಇದೆ ಫೇಸು ಅಂತ. ಸೊ ಜಸ್ಟ್ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ದೆ. ಏನಕ್ಕೆ ನಿದ್ದೆ ಮಾಡಿದೆ ಅಂದರೆ ನಾನು ಜಾಸ್ತಿ ನಿದ್ದೆ ಏನೂ ಮಾಡಲ್ಲ, ಸುಮ್ಮನೆ ಹಂಗೆ ಫೋನ್ ನೋಡ್ತಾ ಮಲ್ಕೊಂಡಿರ್ತೀನಿ. ಫೋನ್ ವೀಡಿಯೋಸ್ ನೋಡೋದು ಇಲ್ಲ ಗೇಮ್ ಆಡೋದು, ಸೊ ಇದರಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟಿರ್ತೀನಿ. ಬಟ್ ಇವತ್ತು ಏನೋ ಗೊತ್ತಿಲ್ಲ, ನಿದ್ದೆ ಅಂತೂ ಸಖತ್ತಾಗಿ ಬಂದಿತ್ತು. ನಿದ್ದೆ ಮಾಡಿ ಎದ್ದಿದ್ದೀನಿ, ಇವಾಗ ಎದ್ದಿದ್ದು. ಇನ್ನೂ ಮಂಕ್ ಹಂಗೆ ಇದೆ. ಸೊ ನಿದ್ದೆ ಮಾಡಬಾರ್ದು ಅಂತ ಅವಾಯ್ಡ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ನಿದ್ದೆ ಬಂದುಬಿಡುತ್ತೆ. ಹಾಗೇನೆ ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಇವಾಗ ನಿದ್ದೆಯಿಂದ ಎದ್ದು ಅಂತ ಶೇರ್ ಮಾಡ್ಕೊತೀನಿ. ಈ ಮಧ್ಯಾಹ್ನ ಟೈಮು ನಿದ್ದೆ ಮಾಡೋರಂತೂ ಹೆಂಗೆ ಮಾಡ್ತಾರೋ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿಗೆ. ಅಂದರೆ ಈ ನಿದ್ದೆ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇರುತ್ತೆ, ಮಂಕ್ ಅಂತ ಅನ್ನಿಸ್ತಾ ಇರುತ್ತೆ, ಮೂಡ್ ಇರಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಈ ನಿದ್ದೆ ಮಾಡೋದ್ರಿಂದ. ಅಂದರೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋದ್ರಿಂದ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನಿದ್ದೆ ಮಾಡೋದು ಅಂದರೆ ಇಷ್ಟ ಇಲ್ಲ. ಬಟ್ ಇವಾಗ ಏನಾಗ್ತಿದೆ ಅಂತಲೇ ನನಗೆ ಗೊತ್ತಿಲ್ಲ. ಇಲ್ಲಿ ಜಾಸ್ತಿ ಯಾರು ಇರೋದು ಇಲ್ಲ ಅಲ್ವಾ. ಮತ್ತು ಇನ್ನೊಂದೇನು ಅಂದರೆ ನಾನು ಬೇಗ ಕೆಲಸ ಕೂಡ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ. ವೀಡಿಯೋಸ್ ಏನಾದ್ರು ಮಾಡ್ಕೊಳ್ಳೋಣ ಅಂದರೆ ಡೈಲಿ ಏನು ವೀಡಿಯೋಸ್ ಮಾಡ್ಕೊಳ್ಳೋದು ಅಂತ ಏನು ಮಾಡ್ತೀನಿ ಅಂದರೆ ಮಲ್ಕೊಂಡ್ಬಿಡ್ತೀನಿ. ಅಂದರೆ ನಿದ್ದೆ ಮಾಡಲ್ಲ, ಜಸ್ಟ್ ಬಂದು ಹಾಸಿಗೆ ಮೇಲೆ ಹಂಗೆ ಹಿಂಗೆ ಉರುಳಾಡ್ಕೊಂಡು ಫೋನ್ ನೋಡಿಕೊಂಡು ವೀಡಿಯೋಸ್ ನೋಡಿಕೊಂಡು ಸುಮ್ಮನೆ ಮಲ್ಕೊಂಡಿರ್ತೀನಿ ಅಲ್ವಾ. ಹಂಗೆ ವೀಡಿಯೋಸ್ ನೋಡ್ತಾ 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 ಕುಡಿಸ್ತಾ ನಿದ್ದೆ ಮಾಡಿಬಿಟ್ಟಿರ್ತೀನಿ. ಸೊ ಇವತ್ತು ಮಾಡಿದ್ನಲ್ಲ ನೋಡಿ ಆ ಥರ ಇವತ್ತು ಹತ್ತತ್ರ ಒಂದು 2.5 ಗಂಟೆ ಟೈಮ್ ನಿದ್ದೆ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ನನಗಂತೂ ನಿಜ ಇಷ್ಟನೇ ಆಗಲ್ಲ, ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಟೈಮು ನಿದ್ದೆ ಅಡಿಕ್ಟ್ ಆಗಿರೋರಂತೂ ಯಪ್ಪಾ ದೇವರೇ, ನಿಮ್ಗೊಂದು ಸೆಲ್ಯೂಟ್ ಅಂತಲೇ ಹೇಳ್ತೀನಿ. ನೀವು ಯಾರ್ಯಾರು ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಾನು ಕೂಡ ನಿದ್ದೆಯಿಂದ ಎದ್ದಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಮಡಚಿಟ್ಬಿಟ್ಟು ಕೂದಲೆಲ್ಲ ತುಂಬ ಕೆದ್ರೋಗ್ಬಿಟ್ಟಿತ್ತು ಅಲ್ವಾ, ಕೂದಲೆಲ್ಲ ತಲೆಯೆಲ್ಲ ಬಾಚ್ಕೊಂಡಿದ್ದಾದಮೇಲೆ ಟೈಮ್ ಆಗೋಗ್ಬಿಟ್ಟಿತ್ತು ಅಲ್ವಾ ಸಂಜೆ ಟೈಮು. ಹಾಗಾಗಿ ಸ್ಕ್ರೀನ್ ಎಲ್ಲನೂ ಕೂಡ ಕ್ಲೋಸ್ ಮಾಡಿದೆ. ಅದಾದಮೇಲೆ ಮಳೆ ಹನಿ ಬರ್ತಿತ್ತು ನೋಡಿ, ಇದೇ ನನಗೆ ಮಾಡಿರೋ ಎಡವಟ್ಟು ಅಂತಲೇ ಹೇಳ್ಬೋದು. ಈ ಮಳೆ ಹನಿ ಬರ್ತಿದೆ, ಚಳಿ ಆಗ್ತಿದೆ ಅಂದರೆ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡಾಯಿತು ನಾನು. ಇದೇ ನಾನು ಮಾಡೋ ಎಡವಟ್ಟಿನ ಕೆಲಸ ಅಂತಂದರೆ.
ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳ್ದೆ ಅಲ್ವಾ, ನಾನು ಕೂಡ ಇವಾಗ ಫ್ರೆಶ್ ಅಪ್ ಎಲ್ಲ ಬಿಟ್ಟು ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಫ್ರೂಟ್ಸ್ ಇತ್ತು ಮನೇಲಿ, ಫ್ರೂಟ್ಸ್ನು ಕೂಡ ಕಟ್ ಮಾಡಿಕೊಂಡು ಒಂದು ದಾಳಿಂಬೆ ಬಿಡಿಸಿಟ್ಟಿದ್ದೆ, ಸೇಬ್ ಒಂದು ಕಟ್ ಮಾಡ್ಕೊಂಡಿರಲಿಲ್ಲ, ಸಂಜೆ ಟೈಮ್ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬೇಗ ಬೇಗ ಬಿಡಿಸ್ಕೊಂಡು ಇವಾಗ ತಿಂತಿದ್ದೀನಿ. ಸೊ ಒಂಥರ ವೆದರು ಸಿಕ್ಕಾಪಟ್ಟೆ ಚಳಿ ಆಗಿರೋದ್ರಿಂದ ಏನೋ ಒಂಥರ ಟಯರ್ಡ್ ಫೀಲ್ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ನೋಡಬೇಕು. ಸೊ ಆದಷ್ಟು ಸ್ವಲ್ಪ ಸೇಫ್ ಆಗಿರೋಣ ಅಲ್ವಾ ಬಿಸಿನೀರೆಲ್ಲ ಕುಡಿದು. ನೀವು ಅಷ್ಟೇನೆ, ಈಗ ವೆದರ್ ಅಷ್ಟೊಂದೇನು ಚೆನ್ನಾಗಿಲ್ಲ ಅಲ್ವಾ, ಅದಕ್ಕೋಸ್ಕರ ಬೇಗ ಬೇಗ ಹುಷಾರು ತಪ್ಪಿರ್ತಾರೆ. ಪ್ಲೀಸ್ ದಯವಿಟ್ಟು ಬಿಸಿ ಬಿಸಿ ಊಟ ಮಾಡಿ, ಬಿಸಿ ಬಿಸಿ ನೀರು ಕುಡೀರಿ, ಆದಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ಸೊ ಇವಾಗ ಫ್ರೂಟ್ಸ್ ತಿಂತ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ ಮಾತಾಡೋಣ. ಮುಗಿಸ್ಬಿಡ್ತೀನಿ, ಇಲ್ಲ ಅಂತಂದ್ರೆ ಇದು ತಿನ್ನೋದ್ರಲ್ಲಿ ನಾನು ಮಾತೇ ಮರ್ತ್ಬಿಡ್ತೀನಿ. ಸೊ ಫಸ್ಟೇ ಮಾತಾಡಿ ಮುಗಿಸ್ಬಿಡ್ತೀನಿ, ಓಕೆನಾ? ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಫೋನ್ ಬಗ್ಗೆ ಮಾತಾಡ್ತಿದ್ದೀನಿ, ಸ್ಕ್ರೀನ್ ಟೈಮ್ ಬಗ್ಗೆ ಮಾತಾಡ್ತೀನಿ. ಸ್ಕ್ರೀನ್ ಟೈಮ್ ಅಂತಂದ್ರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅಂತ ಅನ್ಕೊಂತೀನಿ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಸ್ಕ್ರೀನ್ ಟೈಮ್ ಅಂತಂದ್ರೆ ನಾವು ಫೋನ್ನ ದಿನದಲ್ಲಿ ಎಷ್ಟು ಟೈಮ್ ಯೂಸ್ ಮಾಡ್ತೀವಿ ಅನ್ನೋದನ್ನೇ ಸ್ಕ್ರೀನ್ ಟೈಮ್ ಅನ್ನೋದು. ಯೂಸ್ ಮಾಡ್ತೀವಿ, ನೋಡ್ತೀವಿ, ಸೊ ಏನಾದ್ರೂ ಆಗಿರ್ಬೋದು. ನಾನು ಹೇಳೋದೇನಪ್ಪಾ ಅಂದ್ರೆ, ಫಸ್ಟ್ ನೀವು ನಿಮ್ಮ ಫೋನ್ನ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ನೀವು ಫೋನ್ನ ಒಂದು ದಿನದಲ್ಲಿ ಎಷ್ಟು ಟೈಮ್ ಬೇಡ, ಎಷ್ಟು ಅವರ್ವರೆಗೂ ಫೋನ್ನ ನೋಡ್ತಿದ್ದೀರಾ ಅಂತ ಒಂದ್ಸತಿ ಚೆಕ್ಔಟ್ ಮಾಡಿ. ದಯವಿಟ್ಟು ಇದನ್ನ ಚೆಕ್ಔಟ್ ಮಾಡಿ, ದಯವಿಟ್ಟು ಮಾಡಿ. ಏನಕ್ಕೆ ಗೊತ್ತಾ, ನನ್ನ ಫೋನ್ನ ಚೆಕ್ ಮಾಡಿದಾಗ ಗೊತ್ತಾಯ್ತು, ನಾನು ಒಂದು ದಿನದಲ್ಲಿ ನನ್ನ ಫೋನ್ನ ನಾನು 6 ಅವರ್ಸ್ ಫೋನ್ ಯೂಸ್ ಮಾಡ್ತೀನಿ. 7 ಅವರ್ಸ್ ಲಾಸ್ಟು, 6 ಅವರ್ಸ್ ಜಾಸ್ತಿ ಅಂತ ಅನ್ಕೊಳ್ಳಿ. ಒಂದು ದಿನದಲ್ಲಿ ನಾನು 6 ಗಂಟೆ ಟೈಮ್ ಫೋನ್ ಯೂಸ್ ಮಾಡ್ತೀನಿ. 6 ಗಂಟೆ ಟೈಮು ಅಂದ್ರೆ ಯಪ್ಪ, ನಿಜ ಎಷ್ಟು ಟೈಮ್ ಆಯ್ತು ಅಂದ್ರೆ ನಿಜ ನಾನು ಇದನ್ನ ಅಬ್ಸರ್ವೇ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಸ್ವಲ್ಪ ಅದು ಇದು ಕೆಲಸ ಮಾಡ್ತಾ ಹೊರಟೋಗ್ಬಿಡುತ್ತೆ ಟೈಮು. ನಾನು ಯೂಟ್ಯೂಬ್ ಮಾಡೋದಕ್ಕೆ, ಯೂಟ್ಯೂಬ್ ಅಂದ್ರೆ ಏನು ಭಾರಿ ಯೂಟ್ಯೂಬಾ ಅಂತೆಲ್ಲ ಅನ್ಕೊಂಬೇಡಿ, ಬಟ್ ಸ್ಟಿಲ್ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ, ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಅಂದ್ರೆ ನಾನು ಕೂಡ ಒಬ್ಬ ಯೂಟ್ಯೂಬರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಾನು ಯೂಟ್ಯೂಬ್ ಮಾಡೋದಕ್ಕಿಂತ ಮುಂಚೆ ನಾನು ಎಷ್ಟೊಂದು ಅವರ್ಸ್ ಎಲ್ಲ ಫೋನ್ ಯೂಸ್ ಮಾಡ್ತಿದ್ದೆ ಅಂತ ಅನ್ನೋದು ನನ್ನ ನಿಜ ಒಂದು ಕ್ಷಣ ಒಂದು ಥಾಟ್ ಬಂದಿದ್ದು ವಾಪಸ್ ಹೋಯ್ತು ನನಗೆ. ಎಷ್ಟು ಟೈಮ್ವರೆಗೆ ನಾನು ಯೂಸ್ ಮಾಡ್ತಿದ್ದೆ ಅಲ್ವಾ, ಯಪ್ಪ ದೇವ, ನನ್ಗೆ ಗೊತ್ತೇ ಆಗಿರ್ಲಿಲ್ವಲ್ಲ ಅಂತ. ನಾನು ಇತ್ತೀಚೆಗೆ ಸ್ವಲ್ಪ ದಿನದಲ್ಲಿ ಒಂದು 3-4 ದಿನ ನಾನು ಚೆಕ್ ಮಾಡ್ತಿದ್ದೆ, ವೀಕ್ಲಿ ಚೆಕ್ ಮಾಡಿದಾಗ 3 ಅವರ್ಸು, 4 ಅವರ್ಸು, 2.5 ಅವರ್ಸು, ಸೊ ಇಷ್ಟೆಲ್ಲ ಬರ್ತಿತ್ತು. ಒಂದು 3-4 ದಿನದಿಂದ ಅಂತೂ 6 ಅವರ್ಸು, 7 ಅವರ್ಸ್ ಅಷ್ಟು ಫೋನ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಜಾಸ್ತಿ ವಿಡಿಯೋಸ್ ಕೂಡ ಮಾಡ್ಕೊಂತ ಇಲ್ಲ ಇವಾಗ, ಅದಕ್ಕೋಸ್ಕರ ಏನ್ ಜಾಸ್ತಿ ಫೋನ್ ನೋಡ್ತಾ ಇದ್ದೀನಿ, ಗೇಮ್ ಆಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಕೆಲವೊಂದಿಷ್ಟು ಟೈಮಲ್ಲಿ ನನಗೆ ಫೋನಲ್ಲಿ ಬ್ಲಾಗ್ಸ್ಗಳೆಲ್ಲ ನಾನು ನೋಡ್ತೀನಿ ಬೇರೆಯವ್ರದ್ದೆಲ್ಲ, ಅದನ್ನ ನೋಡೋದಕ್ಕೆ ಟೈಮೇ ಸಾಕಾಗ್ತಿರ್ಲಿಲ್ಲ. ನಾನು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು, ಮತ್ತೆ ಅದನ್ನ ಎಡಿಟ್ ಮಾಡ್ಕೊಳ್ಳೋದು, ವಾಯ್ಸ್ ಓವರ್ ಕೊಡೋದು, ಅದನ್ನ ಅಪ್ಲೋಡ್ ಮಾಡೋದಕ್ಕೆ ನೆಟ್ ಬೇಕು ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ನಾನು ಅದನ್ನೇ ಯೂಸ್ ಮಾಡ್ಕೊಂತಿದ್ದೆ. ಬಟ್ ಇವಾಗಂತೂ ಯಪ್ಪ ದೇವ, ನನಗಂತೂ ಸಿಕ್ಕಾಪಟ್ಟೆ ತಲೆ ಬಿಸಿ ಆಗ್ಬಿಟ್ಟಿದೆ. ಆಮೇಲೆ 3 ದಿನದಿಂದ ತಲೆನೋವು ಬರ್ತಿದೆ. ಮೇ ಬಿ ಇದರಿಂದನೇ ಬರ್ತಿದೆಯೇನೋ ಅನ್ನೋ ತರ ಫೀಲ್ ಕೂಡ ನನಗೆ. ಹಾಗಾಗಿ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಿದ್ದೀನಿ. ಸಾಧ್ಯವಾದಷ್ಟು ಕಡಿಮೆ ಮಾಡಿ ಫೋನ್ ಯೂಸ್ ಮಾಡೋದನ್ನ. ಅಷ್ಟೊಂದು ಒಳ್ಳೇದಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತು, ಫೋನ್ ಯೂಸ್ ಮಾಡೋದು ಅಲ್ವಾ. ಆದಷ್ಟು ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 7 ಅವರ್ಸ್ ಅಂತ ಇಟ್ಕೊಳ್ಳಿ ನಾನು ಫೋನ್ ಯೂಸ್ ಮಾಡೋದು. ದಿನದಲ್ಲಿ 24 ಗಂಟೆ ಟೈಮಲ್ಲಿ 8 ಅವರ್ಸ್ ನಾನು ನಿದ್ದೆ ಮಾಡ್ತೀನಿ, 7 ಅವರ್ಸ್ ಫೋನ್ ನೋಡ್ತೀನಿ. ಅಂದ್ರೆ ಅಲ್ಲೇ 15 ಗಂಟೆ ಟೈಮ್ ಹೊರಟೋಯ್ತು. ಇನ್ನು 9 ಗಂಟೆ ಟೈಮ್ ಇದೆ ಅಲ್ವಾ, ಆ 9 ಗಂಟೆ ಟೈಮಲ್ಲಿ ನಾನು ಅದು ಇದು ಕೆಲಸ ಏನೋ ಒಂದು ಮಾಡ್ಕೊಂತ ಇರ್ತೀನಿ. ಇಷ್ಟೇನೆ. ಆ ದಿನದಲ್ಲಿ ಅರ್ಧ 9 ಗಂಟೆ ಟೈಮ್ ನಮ್ ಕೆಲಸ ಮಾಡಿದ್ರೆ ಇನ್ನು 8 ಗಂಟೆ ಟೈಮು ನಾನು ಫೋನ್ ಯೂಸ್ ಮಾಡ್ತಿದ್ದೀನಿ. ಯಪ್ಪ, ನಿಜ ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಯ್ತು ನಾನು ಏನ್ ಮಾಡ್ತಿದ್ದೀನಿ, ಏನಕ್ಕೆ ಇಷ್ಟೊಂದು ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು. ಜಾಸ್ತಿ ಅಂದ್ರೆ ಯಾವ್ದಾವ್ದು ಆ್ಯಪ್ ಯೂಸ್ ಮಾಡಿರ್ತೀವಿ ನಾವು, ಅದನ್ನೆಲ್ಲ ಕೂಡ ತೋರಿಸುತ್ತೆ. ಗೊತ್ತಿಲ್ಲ ಅನ್ನೋರು ಯಾವ ತರ ಚೆಕ್ ಮಾಡ್ಬೇಕು ಅಂತಂದ್ರೆ, ನಿಮ್ ಫೋನ್ ಸೆಟ್ಟಿಂಗ್ಸ್ ಇರುತ್ತೆ ನೋಡಿ, ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ರೀನ್ ಟೈಮ್ ಅಂತ ಚೆಕ್ ಮಾಡಿದ್ರೆ, ಸ್ಕ್ರೀನ್ ಟೈಮ್ ಅಂತ ಚೆಕ್ ಮಾಡಿದಾಗ ಅಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತೆ, ಡಿಜಿಟಲ್ ಅಂತ ಸಮಥಿಂಗ್ ಆ ತರ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ನೀವು ಎಷ್ಟು ಅವರ್ ಈ ದಿನದಲ್ಲಿ ಯೂಸ್ ಮಾಡಿದೀರಾ ಫೋನ್ ಅಂತ ಸ್ಕ್ರೀನ್ ಟೈಮ್ ತೋರಿಸುತ್ತೆ. ಹಾಗೇನೆ ಮೊನ್ನೆದು ಒಂದು ವೀಕ್ದು ಕೂಡ ಕಂಪ್ಲೀಟ್ ಆಗಿ ತೋರಿಸುತ್ತೆ ಅದು. ನೀವು ಈ ವಿಡಿಯೋನ ನಾಳೆ ನೋಡ್ತೀರಾ ಅಲ್ವಾ, ಅಂದ್ರೆ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ, ಸಾಧ್ಯವಾದಷ್ಟು ನಾಳೆ ನೀವು ವಿಡಿಯೋ ನೋಡ್ತೀರಾ ಅಲ್ವಾ, ಅವಾಗ ನೀವು ಇವತ್ತಿನ ವಿಡಿಯೋನ ಅಂತಂದ್ರೆ ಇವತ್ತು ಬಂದ್ಬಿಟ್ಟು ಶುಕ್ರವಾರ ದಿನದ ವಿಡಿಯೋನ ನೋಡಿ, ಅಂದ್ರೆ ಸಾರಿ ಟೈಮಿಂಗ್ಸ್ ನ ನೋಡಿ, ಸ್ಕ್ರೀನ್ ಟೈಮ್ ಎಷ್ಟಿದೆ, ಎಷ್ಟು ಅವರ್ ನೀವು ಬೆಳಗ್ಗೆ ಸಂಜೆ ತನಕ ಫೋನ್ ಯೂಸ್ ಮಾಡಿದೀರಾ ಅಂತ ಚೆಕ್ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರಾದ್ರೂ ನನಗಿಂತ ಜಾಸ್ತಿ ನೋಡ್ತಿದ್ದೀರಾ ಇಲ್ಲ ನನಗಿಂತ ಕಡಿಮೆ ನೋಡ್ತಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದೊಂದು ಸ್ಮಾಲ್ ಯೂಸ್ ಆಗಬಹುದು ಇದು ಮ್ಯಾಟರ್ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.